ಇನ್ನೂ ಬರಲಿಲ್ಲ. ತನ್ನ ತಮ್ಮನ ಸಾಲಿ ಖರ್ಚಿಗೆ ರೊಕ್ಕ ಬೇಕ್ರಿ ಸೌಕಾರ ಅಂತ ನಿನ್ನೆ ಹೇಳ್ಯಾನ. ಆ ರಾಮಾಯಣ ಶ್ರೀರಾಮಚಂದ್ರನ ಪ್ರತಿರೂಪನ ಈ ನಮ್ಮ ರಾಮಣ್ಣ ಸರ್. ಒಡ ಹುಟ್ಟಿದ ತಮ್ಮನ್ನ ಹೊಟ್ಟೆಲಿ ಹುಟ್ಟಿದ ಕೂಸಿನ ಕಣ್ಣಿಟ್ಟು ಜಾಪಾನ ಮಾಡಾಕತ್ತಾನ. ಅದು ಅಲ್ಲ, ಅವನು ಓದಿಸಿ ದೊಡ್ಡ ಸಾಹೇಬನ ಮಾಡ್ಬೇಕಂತೇಳಿ ತನ್ನ ಮೈಯಾಗಿನ ರಕ್ತಾನ ಬೆವರು ಹರಿಸಿದಂಗ ಹರ್ಸಕತ್ತಾನ. ತಮ್ಮನ ಏನ್ ಮಾಡ, ಹಲ್ಲಿದ್ದವರಿಗೆ ಕಣ್ಣಿರುವುದಿಲ್ಲ, ಕಣ್ಣಿದ್ದವರಿಗೆ ಹಲ್ಲಿರುವುದಿಲ್ಲ. ನನಗೂ ಒಬ್ಬ ರಾಮಣ್ಣಂತ ಒಬ್ಬ ಮಗ ಇದ್ದಿದ್ದ. ಹೇ ಭಗವಂತ, ರಾಮಣ್ಣ ನನ್ನ ಹೊಟ್ಟೆ ಹುಟ್ಟಿದ್ರೆ ಏನಾಯ್ತು? ನನ್ನ ಹೊಟ್ಟಿನ ಹುಟ್ಟಿದ ಮಗನಿಗಿಂತ ಹೆಚ್ಚದಾನ ನನಗೆ. ಎಂತ ಪ್ರಾಮಾಣಿಕ, ಎಂತ ಮುಗ್ಧ, ಹೂವಿನಂತ ಮನಸ್ಸಿನ ಸಹಿತ ಮತ್ತೊಬ್ಬರ ಮನಸ್ಸು ನಯಿಸುವಂತ ಗಣ. ಆಗ ಕೈಯ ರೊಕ್ಕ ಹಿಡ್ಕೊಂಡು ನೀ ಬರೋ ದಾರಿ ಕಾಯ್ಕೊಂತ ನಿಂತೀನಿ ಅಂದಂಗ ಎಲ್ಲಿಗೆ ಹೋಗಿದ್ದಪ್ಪ ಇಷ್ಟೊತ್ತನಕ? ನಸಕ್ನಾಗೆ ಎದ್ದ ಹೆಣ್ಕಾಸ ಮಾಡಿದ್ರೆ ನಿನ್ನ ಮೋಟರ್ ಚಾಲು ಮಾಡಿ ಕಪ್ಪಿಗೆ ನೀರು ಹಚ್ಕೊಂಡಿದ್ರೆ ನೀರು ಹೆಚ್ಚಾಗಿ ಎಲ್ಲರೂ ಹೋಗಿದ್ದಂತ ಗಡಾನ ಹೋಗಿ ಮೋಟ್ರ್ ಬಂದ್ ಮಾಡಿ ಬರಾಗ ಹಾಲು ಹಿಡ್ಕೊಂಡ್ ಬಂದ್ ನೋಡ್ರಿಪ್ಪ. ಅಲ್ಲ, ಮೋಟ್ರಿ ಚಾಲು ಮಾಡಿ ಬಂದಿದ್ದು ನೀ ನನ್ನ ಮುಂದೆ ಹೇಳಿದ್ರೆ ನಾ ಹೋಗಿ ಬಂದ್ ಮಾಡಿ ಬಂದಿದ್ದಲ್ಲ. ಎಂತ ಮಾತು ಅಲ್ಲ. ದೇವಿನಂತ ಈ ನಿಮ್ಮ ಮನಿ ಆಳ್ ಮಗ ಇರುವಾಗ ತನ್ನ ತಂಡ್ಯಾಗ ನನ್ನ ದೇವ್ರನ್ನ ಹೊಲಕ್ಕೆ ಕಳಿಸುದ ಇಲ್ಲಪ್ಪ, ಇದು ನನ್ನ ಮನಸ್ಸು ಒಪ್ಪುದಿಲ್ರಿ ಅಪ್ಪ, ಒಪ್ಪುದಿಲ್ಲ. ಹಂಗಲ್ಲಪ್ಪ, ನಿನ್ ತಮ್ಮ ಪಟ್ಟಣಕ್ಕಂತ ಸಾಗಿ ಕಲಿಯಾಕಂತ ಹೋಗವಲ್ಲ. ಅದು ಅಲ್ಲ, ಮುಂಚೆನೆ ಮೋಟ್ರ್ ಗಾಡಿ ಹೋದ್ರೆ ಮಧ್ಯಾಹ್ನ ಮೋಟ್ರ್ ಗಾಡಿನ ಗತಿ. ಅಕಸ್ಮಾತ್ ತಪ್ಪಿದ್ರೆ ಏನ್ ಮಾಡ್ತಿಪ್ಪ, ಏನ್ ಮಾಡ್ತಿದ್ದೆ? ಇವತ್ತಿನ ಮೋಟ್ರ್ ತಪ್ಪಿದ್ರೆ ಏನಾದ್ರಿ? ನಾಳಿನ ಗಾಡಿ ಹೋದ್ರಾಕಿದ್ರಿ ಅಲ್ರಿ. ಮನಿಯನ್ನ ತಿನ್ನು ಮನಿ ಸೇವಾ ಮಾಡೋದ ನನ್ನ ಧರ್ಮ ಅಲ್ಲೇನ್ರಿ ತಂದೆ? ರಾಮಣ್ಣ, ನಾಳೆ ನಾಡ್ದಂತ ಉದಾಸೀನ ಮಾಡಬೇಕು. ಒಳ್ಳೆ ವೇಳೆ ಮನುಷ್ಯನ ಜೀವನದಾಗ ಒಳ್ಳೆಯ ಬರಂಗಿಲ್ಲ. ಒಳ್ಳೆ ಅವಕಾಶ ಸಿಕ್ಕಾಗ ಮನುಷ್ಯ ತಡ ಮಾಡ್ಲಾರ್ದ ಗಡಾನ ಉಪಯೋಗಿಸ್ಕೊಂಡು ಬಿಡ್ಬೇಕು. ಆ ದೇವರ ದಯ ಸಿಕ್ಕಾಗ ನಾವು ದಟ್ರಾಗಬಾರ್ದು ರಾಮಣ್ಣ, ದಟ್ರಾಗಬಾರ್ದು. ಅಪ್ಪಾರ ಸಾಯಿ ತನಕ ಈ ಜೀವಕ್ಕೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಅಷ್ಟ ಸಾಕ್ರಿ. ನನಗೆ ಎಂತ ವ್ಯಾಳೆ ಬಂದ್ರು ನಾನು ತಡ್ಕೊಳಕ್ ಶಕ್ತಿ ನನಗೈತ್ರಿ ಅಪ್ಪ, ನನಗೈತಿ. ಅಲ್ರಿ, ಹುಟ್ಟಿದಾಗ ಕಳ್ಕೊಂಡ ನನ್ನ ಅಪ್ಪ ಅಮ್ಮನನ್ನ ನೀವನ್ನ ತಂದೆ ತಾಯಿ ಅಂತ ಕಳ್ಕೊಂಡ್ರಿ. ನನ್ನ ತಮ್ಮನ ನನ್ನ ಸಾಕಿರಿ, ಸಲಹಿರಿ, ಮೇಲಾಗಿ ಇಷ್ಟು ದಿನ ನಮ್ಮನ್ನು ಬದುಕಿಸಿರಿ. ಅಪ್ಪಾ, ಇಂಥ ಬಂಗಾರ ಅಂತ ಅವಕಾಶಕ್ಕಿಂತ ನನಗೆ ಎಂತ ಅವಕಾಶ ಬ್ಯಾಡ್ರಪ್ಪ, ನನಗೆ ಬೇಡ. ರಾಮಣ್ಣ, ನೀ ನನ್ನ ಮೇಲಿಟ್ಟಿರುವಂತ ದೊಡ್ಡ ಗುಣ ಏನಪ್ಪ? ಅಲ್ಪರಮಣ ನಾವೇ ನೀನು ಪುಕ್ಷೆಟ್ಟಿ ಸಹಾಯ ಸಹಕಾರ ಮಾಡ್ತೀನಿ ತಿಳ್ಕೊಂಡೆ. 10 ಕೆಲಸ ಒಬ್ಬರ ಹೊತ್ತು ಮಾಡ್ತಿ, ನಿನ್ನ ದುಡಿಮೆ ತಕ್ಕಂಗ ಕೂಲಿ ಕೊಡಕತ್ತೀನಿ. ಇದ್ರಾಗ ದೊಡ್ಡ ಮಾತೆಲ್ಲಿದಪ್ಪ, ದೊಡ್ಡ ಮಾತೆಲ್ಲಿದೆ ರಮಣ. ದುಡಿಸಿಕೊಳ್ಳುವ ದನಿ ಬರೀ ದುಡ್ಡು ಕೊಟ್ಟರೆ ಸಾಲಿಲ್ಲಪ್ಪ. ಬೆವರು ಸುರಿಸಿ ದುಡಿಯುವ ದೇಹದ ಬೆಲೆ ತಿಳಿದ ಆಳಿಗೆ ತಕ್ಕ ಕೂಲಿ ಕೊಟ್ಟ ಮಕ್ಕಳಕ್ಕಿಂತ ಹೆಚ್ಚಾಗಿ ಕಂಡ್ರ ಆ ಕೈಲಾಸಪತಿ ನಮ್ಮನ್ನು ಯಾವತ್ತು ಕೈ ಬಿಡಲಾರ ಕಾಪಾಡ್ತಾರಪ್ಪ, ಕಾಪಾಡ್ತಾರ. ಅಪಾರ, ಯಾವ ಜನ್ಮದ ಪುಣ್ಯದ ಫಲನೋ ಏನೋ ಇಂದು ನಿಮ್ಮ ಪಾದದ ನಡಿಗೆ, ನಿಮ್ಮ ಪಾದದ ನಡಿಗೆ ಇದ್ದೀವಿ. ನೋಡಿ, ನನಗೆ ಇನ್ನೊಂದು ಜನ್ಮ ಅಂತ ಏನಾದ್ರೂ ಆ ದೇವ್ರು ಕೊಟ್ರೆ ಈ ನಿಮ್ಮ ಮನೆ ಯಾರ ಮಗ ಆಗಿ ಹುಟ್ಟಿಸಪ್ಪ ಅಂತ ಆ ಶ್ರೀಶೈಲ ಮಲ್ಲಿಕಾರ್ಜುನ್ ಬೇಡ್ಕೊಂತೀನಿ. ಎಂತ ಮಾತ ರಮಣ್ಣ, ಎಂತ ನೀನು ಮಾತ್ನಾಗ ಮರು ಜನ್ಮ ಆದ್ರೂ ಏನಾದ್ರೂ ಇದ್ರ ನೀವು ಇಬ್ರು ಅಣ್ಣ ತಮ್ಮ ನನ್ನ ಹೊಟ್ಯಾಗ ಅಂತೇಳಿ
ಚನ್ನ ಮಲ್ಲಿಕಾರ್ಜುನಲ್ಲಿ ಬಿಡ್ಕೊತೀನಿ ಮೋಟ್ರ್ ಗಾಡಿ ಬರು ವೇಳೆ ಆತು ತಗೋರಕ್ಕ ಗಡಾಣ ಮನೆಗೆ ಹೋಗಿ ಪ್ರಕಾಶಿಗೆ ರೊಕ್ಕ ಕೊಟ್ಟು ಸಾಮಾನ್ಯವಾಗಿದ್ದು ಅಂತೇಳಿ ಅದು ಅಲ್ಲ ಪ್ರತಿ ವರ್ಷ ತಪ್ಪದ ಪಾಸಾಗಿ ನಮ್ಮೂರಿಗೆ ದೊಡ್ಡ ಸಾಹೇಬಾಯಿ ಬಾ ಅಂತೇಳಪ್ಪ ದೊಡ್ಡ ಸಾಹೇಬಾಯಿ ಬಾ ಅಂತೇಳ ಅಪರ ನನ್ನ ತಮ್ಮ ಪೂರ ಸಾಲಿ ಕಲಿಯೋಷ್ಟು ಒಮ್ಮೆ ರೊಕ್ಕ ಕೊಟ್ರಿ ರೊಕ್ಕ ಭಾಳ ಕಾಣಕತ್ತಾವ ಇವ ಅಲ್ಲೋ ರಮಣ ನಿನ್ ತಮ್ಮ ಪಟ್ಟಣಕ್ಕಂತ ಸಾಲಿ ಕಲಿಯಾಕಂತ ಹೋಗವ ನಾನು ಅದು ಅಲ್ಲ ಮುಂಜಾನೆ ಪಟ್ಟಣದಾಗ ರೊಕ್ಕ ಇರ್ಲಿಕ್ಕಂತ ಗೌಡಿ ಕಾಶಿಗೆ ಹೋಗಿ ಬರ್ತಿರೋದಿಲ್ಲಪ್ಪ ಅದೆಲ್ಲ ನಿನಗೆ ಗೊತ್ತಾಗೋ ಮಾತಲ್ಲ ಗಡಾನ ಮನೆಗೆ ಹೋಗಿ ಪ್ರಕಾಶಿಗೆ ರೊಕ್ಕ ಕೊಟ್ಟು ಜಾಪಾನವಾಗಿಟ್ಟು ಅಂತ ಹೇಳು ಅದು ಅಲ್ಲ ಪ್ರತಿ ವರ್ಷ ತಪ್ಪದ ಪಾಸಾಗಿ ನಮ್ಮೂರಿಗೆ ದೊಡ್ಡ ಸಾಹೇಬಾಯಿ ಬಾ ಅಂತೇಳಿ ದೊಡ್ಡ ಸಾಹೇಬಾಯಿ ಬಾ ಅಂತೇಳ ಅಪ್ಪಾರ ಇವ್ ರೊಕ್ಕ ನನಗೆ ಭಾಳ ಕಾಣಕತ್ತಾವ್ರಿ ಅಲ್ರಿ ಒಂದಿಷ್ಟು ತಗೊಂಡ್ ಒಂದು ಸ್ವಲ್ಪ ಕೊಡ್ರಿ ಅಪ್ಪಾರ ಎಂತ ಮುಗ್ದಿದ್ದೀವಿ ರಾಮಲ್ಲ ಆ ಪಟ್ಟಣದಾಗ ಮುಂಜಾನೆ ಬಯಲು ಕಡೆ ಹೋಗೋದು ಹಿಡ್ಕೊಂಡು ನಾಷ್ಟಾ ನ್ಯಾರಿ ಮಾಡಿ ಮೈ ಹಚ್ಚಿ ಮಲ್ಕೊಳ್ಳೋ ತನಕ ರೊಕ್ಕ ಇರ್ಲಿಕ್ಕಂದ್ರ ಯಾರು ಕೇಳಂಗಿಲ್ಲಪ್ಪ ನಿನಗೆ ತಿಳಿ ಮಾತಲ್ಲ ನಾ ಎಲ್ಲ ಯೋಚನೆ ಮಾಡೇ ಬರ್ತೀನಿ ಯಾರೇ ಬಾಳತ್ತು ಗಡಾಣ ಮನೆಗೆ ಹೋಗ ನೋಡಪ್ಪ 4 ದಿನಕ್ಕೆ ಆಗುವಷ್ಟು ರೊಟ್ಟಿ ಚಟ್ನಿ ಮಾಡಿಸಿ ಕಟ್ಟಿ ಕಳಿಸ್ಕೊಡ ಅಪ್ಪಾರ ಇವು ನಿಮ್ಮನ್ನು ಉಳಿದ ಭಾರ ನನಗೆ ಭಾಳ ಹತ್ರಪ್ಪ ಭಾಳ ಹತ್ತ ರಾಮಣ್ಣ ಹಗಲೆಲ್ಲ ನುಡಿದು ಮಾತಾಡಿ ನನ್ನ ಮುಜುಗರಿ ಕೇಳು ಮಾಡಬೇಡಪ್ಪ ಅಲ್ಪ ಆ ದೇವರ ಆಟ ಎಂತ ವಿಚಿತ್ರ ಇತ್ತು ನೋಡು ಇರೋ ಒಬ್ಬ ನನ್ನ ಮಗ ಸಾಲಿ ಕಲೀಲಂತೆ ನನಗೂ ಬೆಟ್ಟದಷ್ಟು ಆಸೆ ಇತ್ತಪ್ಪ ಆದ್ರೆ ಅವನು ತಿಳಿಯೋದು ಅಕ್ಷರ ಸಹಿತ ಹತ್ತಲಿಲ್ಲ ಆದ್ರೆ ನೀನು ಹುಟ್ಟಿ ನೆತ್ತಿ ಕಟ್ಕೊಂಡ ಬಿಸಿಲು ಬ್ಯಾಸರಿಕೆಲ್ಲಾರ್ದ ತಮ್ಮನ ಕರ್ಕೊಂಡ ಕೂಲಿ ಕೆಲಸ ಮಾಡ್ಕೊಂತ ಸಾಲಿ ಕೆಲಸ ಕಟ್ಟಿಯಲ್ಲ ಇದಕ್ಕಿಂತ ಸಂತೋಷ ಯಾವುದೈತಿಪ್ಪ ನನಗ ಯಾವುದೈತಿ ಯೋಗಿದು ಯೋಗಿಗೆ ಜೋಗಿದು ಜೋಗಿಗೆ ಅವನ ಎಲ್ಲರೂ ಪಲ್ಲಕ್ಕಾಗ ಕುಂತ್ರ ಹೊರಬರ್ಬೇಕಲ್ಲ ತಮ್ಮ ಹೊರಬರ್ಬೇಕು ನನ್ನ ಕಣ್ಣಿ ಕಾಣೋ ನಿಜವಾದ ದೇವ್ರಂದ್ರ ಯಪ್ಪ ನೀವರಿ ಯಪ್ಪ ದೇವರಿಗಿಂತ ದೊಡ್ಡವ್ರು ಯಾರಪ್ಪ ಜೀವನದಾಗ ನಾವೆಲ್ಲ ಆಟ ಆಡ್ಸು ಬಂದಷ್ಟು ಪೌತ್ರ ಎಲ್ಲ ಅವನ ಕೈಯಾಗೈತಿ ವೇಳೆ ಬಾಳತ್ತು ಗಡಾನ ಮನೆಗೆ ಹೋಗಿ ಪ್ರಕಾಶಕ ರೊಕ್ಕ ಕೊಟ್ಟು ಜೋಪಾನವಾಗಿಟ್ಟು ಅಂತೇಳ ನಾನು ಬರ್ಲ ರಮಣನ ಬರ್ತೀನಿ ಆಯ್ತಪ್ಪ ಹುಷಾರಪ್ಪ ಸಂಧಾನನೆ ಕಲಿಸಿ ಆನಂದದಿಂದ